ಇವತ್ತು ಒಂದು ಅದ್ಭುತವಾದಂಥ ದಾಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟರ ಹೆಸರು ದಾಲ್ ಟೊಮ್ಯಾಟೊ ಅಂತ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಜೀರಾ ರೈಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಈ ದಾಲ್ ತಿಂದರೆ ಸೂಪರಾಗಿರುತ್ತೆ. ಸೂಪರ್. ಹಲೋ ವೆಲ್ಕಮ್ ಟು ಸ್ವೀಟ್ ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಅದಕ್ಕೊಂದು ಲೈಕ್ ಬಟನ್ನ ಒತ್ತಿ, ಹಾಗೆಯೇ ಒಂದು ಕಮೆಂಟ್ ಹಾಕಿ, ಮತ್ತು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬರೀ ಅಷ್ಟು ಮಾಡಿದ್ರೆ ಸಾಲದು. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಕೂಡಲೇ ಸಿಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಸಪೋರ್ಟ್ ಸಿಗುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಶುರು ಮಾಡೋಣ ನಮ್ಮ ಇವತ್ತಿನ ವಿಶೇಷವಾದಂಥ ಸ್ವೀಟು ಖಾರ ಕಾಫಿ. ಇವತ್ತು ಒಂದು ಅದ್ಭುತವಾದಂಥ ದಾಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟರ ಹೆಸರು ದಾಲ್ ಟೊಮ್ಯಾಟೊ ಅಂತ. ಇವತ್ತಿನ ವಿಶೇಷ ದಾಲ್ ಟೊಮ್ಯಾಟೊ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 3/4 ಕಪ್ಪಷ್ಟು ಹೆಸರು ಬೇಳೆಯನ್ನು ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು 3 ಟೊಮೆಟೊನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಚಮಚದಷ್ಟು ಧನಿಯಾ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಚಮಚದಷ್ಟು, ಜೀರಿಗೆ 1/2 ಚಮಚ, ಒಂದು 4 ಲವಂಗ, 2 ಇಂಚಷ್ಟು ಚಕ್ಕೆ, ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ, ಹಾಗೆಯೇ ಒಂದು 3 ಹಸಿ ಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿ, 8ರಿಂದ 10 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಒಂದು ಐಟಮು. ಇದೇನಪ್ಪ ಅಂದರೆ ದಾಲ್ ಟೊಮ್ಯಾಟೊ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ದಾಲ್ ಟೊಮೆಟೊ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಕುಕ್ಕರಲ್ಲಿ ಬೇಳೆನ ಬೇಯಕ್ಕೆ ಇಟ್ಬಿಡ್ಬೇಕು. ಸೊ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ನೆನೆಸಿರುವ ತೊಗರಿ ಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹೆಸರು ಬೇಳೆ. ಈ ಹೆಸರು ಬೇಳೆ ಈ ದಾಲ್ಗೆ ಬಾಡಿ ಕೊಡುತ್ತೆ. ಓಕೆ, ಸೊ ಇದು ಹಾಕಿ ಇದಕ್ಕೆ ಮುಳುಗುವಷ್ಟು ನೀರು. ಓಕೆ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. 1 ಚಮಚದಷ್ಟು ಎಣ್ಣೆ. ಓಕೆ, ಈ ದಾಲ್ ಬೇಯುವಾಗ ಇದಕ್ಕೆ 1-2 ಇಂಚಷ್ಟು ಚಕ್ಕೆ. ಓಕೆ, 4 ಲವಂಗ ಹಾಕೋಣ. ಇದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲ್ ಕೂಗಿಸ್ಬೇಕು. ಅಷ್ಟರಲ್ಲಿ ನಾವು ಟೊಮೆಟೊನ ರುಬ್ಕೊಂಡ್ಬಿಡೋಣ. ಸೊ ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈ ಟೊಮೆಟೊನ ನುಣ್ಣಗೆ ರುಬ್ಕೊಳ್ಳೋದು. ಓಕೆ, ಈ ಕಡೆ ಇಟ್ಕೊಳ್ಳೋಣ. ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು 3-4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡಷ್ಟು, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರು. ಯಾರು ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ಬಿಟ್ಬಿಡಿ, ಬರೀ ಶುಂಠಿ ಹಾಕ್ಕೊಳ್ಳಿ ಅಷ್ಟೇ. 1 ಇಂಚಷ್ಟು ಹಸಿ ಶುಂಠಿ. ಓಕೆ, ಇದಿಷ್ಟನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಬೋಣ. ಓಕೆ, ಇದು ರೆಡಿ ಆಯಿತು. ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಮುಚ್ಚಳ ಮುಚ್ಚಿ ಇದು ಒಂದು 3 ವಿಸಿಲ್ ಕೂಗಿಸಿ ಆರಿಸ್ಬೇಕು. ಓಕೆ,
ಓಕೆ, ಕುಕ್ಕರ್ ಕೂಲಾಗಿದೆ. ವಾವ್, ಲುಕ್ ಎಟ್ ದಟ್. ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಈಗ ಇದನ್ನು ಈ ಕಡೆ ಕುದಿಯಕ್ಕೆ ಇಟ್ಬಿಡೋಣ. ಇದು ಕುದೀತಾ ಇರಲಿ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಒಂದು 2 ಚಮಚ ಎಣ್ಣೆ, ಒಂದು 2 ಚಮಚ ತುಪ್ಪ. ಚೆನ್ನಾಗಿ ಕಾಯಬೇಕು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ರೌಂಡ್ ಬಾಡಿಸ್ಕೋಬೇಕು. ಇದಕ್ಕೆ ನಾವು ರುಬ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ. ಒಂಚೂರು ಬಾಡಿಸ್ಕೊಂಬಿಡೋಣ. ಇದರ ಹಸಿ ಘಾಟ್ ಹೋಗಬೇಕು. ಇದರ ಘಾಟ್ ಹೋಗ್ತಿದ್ದಂಗೆ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಟೊಮೆಟೊ ಹಾಕ್ಕೊಂಬಿಡೋಣ. ಈ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು 2 ಮಿಕ್ಸ್ ಆಗಿ ಚೆನ್ನಾಗಿ ಕುದಿಬೇಕು. ಇದು ತೇವಾಂಶ ಎಲ್ಲ ಹೋಗಿ ಗಟ್ಟಿ ಆಗಬೇಕು. ಇದು ಬೇಯೋ ಟೈಮಲ್ಲೇ ಇದಕ್ಕೆ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ. ಟೊಮೆಟೊನೂ ಮೆತ್ತಗಾಗಬೇಕು. ಇದು ತೇವಾಂಶ ಹೋಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಸೊ ಅಲೆಕ್ಸಾಂಡರ್ ದ ಗ್ರೇಟ್ ಇದ್ನಲ್ಲ, ಅವನು ಭಾರತಕ್ಕೆ ಬಂದಾಗ ಭಾರತದ ಮೇಲೆ ಎಲ್ಲ ಕಡೆ ಯುದ್ಧ ಮಾಡಿ ಗೆಲ್ತಾ ಇದ್ನಂತೆ. ಹಾಗೆ ಒಂದು ದಿವಸ ಒಂದು ಬೆಟ್ಟದ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬ ಸಾಧು ಕೂತಿದ್ನಂತೆ. ಸರಿ, ಸಾಧು ನೋಡ್ಬಿಟ್ಟು ಇವನು ಯಾರು ಈ ಸಾಧು, ಇಲ್ಲೇನು ಮಾಡ್ತಿದ್ದಾನೆ, ನೋಡೋಣ, ಮಾತಾಡ್ಸೋಣ ಅಂತ ಹತ್ರ ಹೋದ್ನಂತೆ. ಆ ಸಾಧು ಇವನ ಕಡೆ ಯಾವ ರೀತಿ ಗಮನನೂ ಕೊಡಲೇ ಇಲ್ವಂತೆ, ಕೇರೇ ಮಾಡಲಿಲ್ವಂತೆ. ಇವನಿಗೆ ಬೇಜಾರಾಯ್ತಂತೆ ನಮ್ಮ ಅಲೆಕ್ಸಾಂಡರ್ಗೆ. ಸಾಧುನ ಕೇಳಿದಂತೆ, ನಿನಗೆ ನಾನು ಯಾರು ಅಂತ ಗೊತ್ತಾ? ನಾನು ಅಲೆಕ್ಸಾಂಡರ್, ಇಡೀ ವಿಶ್ವವನ್ನೇ ಗೆದ್ದಂಥ ವ್ಯಕ್ತಿ ನಾನು. ನಾನು ಬಂದರೆ ನನಗೆ ಕರೆಕ್ಟಾಗಿ ರಿಯಾಕ್ಟ್ ಮಾಡ್ದಿರ, ಗೌರವ ಕೊಡ್ದಿರ ಇದೆಯಾ ಅಂದಾಗ ಅದಕ್ಕೆ ಅವನು ಹೇಳಿದಂತೆ, ನೀನು ಯಾವ ಸೀಮೆ ಗ್ರೇಟಯ್ಯ, ಒಳ್ಳೆ ಕತೆ ಆಯ್ತಲ್ಲ, ನಿನ್ನ ಬೆಲೆ ಏನೂ ಇಲ್ಲ ಅಂತ ಹೇಳಿದ್ನಂತೆ ಸಾಧು. ಏನು ಹಿಂಗೆ ಹೇಳ್ತಿದ್ಯಾ? ನಾನು ಇಡೀ ಪ್ರಪಂಚನೇ ಗೆದ್ದಿದ್ದೀನಿ. ಓಕೆ, ನನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ತುಂಬ ಬಾಯಾರಿಕೆ ಆಗ್ತಿದೆ ಅಂತ ಇಟ್ಕೊ, ನೀವೊಂದು ಮರುಭೂಮಿಯಲ್ಲಿದೆಯಾ ಅಂತ ಇಟ್ಕೊ, ತುಂಬ ಬಾಯಾರಿಕೆ ಆಗ್ತಾಯಿದೆ. ಆವಾಗ ಯಾರೋ ಒಬ್ಬರು ಬಂದು ನಿನಗೆ ಒಂದು ಲೋಟ ನೀರು ಕೊಡ್ತೀನಿ, ನೀನು ಒಂದು ಲೋಟ ನೀರು ಇಟ್ಕೊಂಡ್ಬರ್ತಾನೆ, ನೀನು ನೀರು ಕೊಡು, ನಾನು ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತೀಯಾ ಅಂತ. ಅದಕ್ಕೆ ಎಸ್, ನಂಗೆ ನೀರು ಬೇಕು ಅಂದರೆ ಅರ್ಧ ರಾಜ್ಯ ಕೊಡೋಕ್ಕೆ ರೆಡಿ ನಾನು. ಒಂದು ವೇಳೆ ಅವನು ಒಪ್ಕೊಳ್ಳೋದ್ರೆ ಇಡೀ ರಾಜ್ಯ ಕೊಡ್ತೀನಿ ಅವನಿಗೆ, ಏನು ತೊಂದರೆ ಇಲ್ಲ. ಅಂದಾದಮೇಲೆ ನಿನ್ನ ಬೆಲೆ ಒಂದು ಗ್ಲಾಸ್ ನೀರು ಕೂಡ ಅಲ್ಲ, ನೀನೇನು ಜಂಬ ಕೊಚ್ಕೋತೀಯೋ? ಒಂದು ಸಮಯ ಬಂತು ಅಂದರೆ ಒಂದು ಲೋಟ ನೀರು ಸಿಗೋದಿಲ್ಲ ನಿನಗೆ, ಅಂಥ ಜೀವನಕ್ಕೆ ಬರುತ್ತೆ ನಿನಗೆ, ಜಂಬ ಕೊಚ್ಕೋಬೇಡ ಅಂತ ಹೇಳಿದ್ನಂತೆ. ಆಗ ಅಲೆಕ್ಸಾಂಡರ್ಗೆ, ಹೌದು, ನಾವು ಸುಮ್ಮನೆ ಒಣಜಂಬ ಮಾಡ್ಕೊಂಡು ನಾವೇನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಆದರೆ ನಿಜವಾದ ಸಾಧನೆ ಅದಲ್ಲ ಅಂತ ಬುದ್ಧಿ ಬಂತಂತೆ. ಯಾಕಿದನ್ನು ಹೇಳ್ತೀವಿ ಅಂದರೆ, ನಾವು ಯಾವಾಗಲೂ ಸಣ್ಣದೇನೋ ಮಾಡಿರ್ತೀವಿ, ಅಷ್ಟಕ್ಕೆ ನಾವು ಗ್ರೇಟು ಅಂತ ಜಂಬ ಕೊಚ್ಕೊತಾ ಇರ್ತೀವಿ. ಜಂಬ ಕೊಚ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಓಕೆ, DVG ಅವರು ಒಂದು ಕಡೆ ಹೇಳ್ತಾರೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ದನಿ ಇಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಭೂಮಿಯಿಂದ ಒಂದು ಮೊಳಕೆ ಹೊರಗೆ ಬರಬೇಕಾದ್ರೆ ಒಂಚೂರು ಶಬ್ದ ಮಾಡೋದಿಲ್ಲ. ಹಣ್ಣು, ಮರದಲ್ಲಿ ಒಂದು ಹಣ್ಣು ಕಾಯಿಂದ ಹಣ್ಣಾಗಬೇಕಾದ್ರೆ ಒಂದು ಶಬ್ದ ಮಾಡೋದಿಲ್ಲ. ಪ್ರತಿನಿತ್ಯ ಬೆಳಕು ಕೊಡೋ ಸೂರ್ಯ ಚಂದ್ರರು ಒಂದು ಸದ್ದು ಮಾಡೋದಿಲ್ಲ. ಹಂಗಿರ್ಬೇಕಾದ್ರೆ ನೀನು ಯಾಕೆ ಜಂಬ ಕೊಚ್ಕೋತೀಯ, ನಿನ್ನ ತುಟಿಗಳನ್ನ ಹೊಲ್ಕೊ ಅಂತ ಹೇಳ್ತಾರೆ.
ಹಬ್ಬವೇ ಇರಲಿ ಹರಿದಿನವೇ ಇರಲಿ ಶುಭಾರಂಭವಿರಲಿ ಸಮಾರಂಭವಿರಲಿ ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಓಕೆ, ಈಗ ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದಕ್ಕೆ ಪುಡಿಗಳನ್ನು ಹಾಕ್ಬಿಡೋಣ. ನಾನಿಲ್ಲಿ 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಹಸಿ ಘಾಟೆಲ್ಲ ಹೋಗಬೇಕು, ಒಳ್ಳೆ ಕಲರ್ ಬರುತ್ತೆ. ಈಗ ಈ ಕಡೆ ಚೆನ್ನಾಗಿ ಕುದ್ದಿದೆ ನಮ್ಮ ದಾಲು. ಅದಕ್ಕೆ ಈ ಒಂದು ಒಗ್ಗರಣೆ ಏನು ಮಾಡ್ಕೊಂಡಿದ್ವಿ, ಈ ಒಗ್ಗರಣೆ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಕಲರ್ ಹೆಂಗೆ ಬಂದ್ಬಿಡ್ತು ದಾಲ್ದು, ಸೂಪರ್ ಕಲರ್. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಡೋಣ, ತುಂಬ ಗಟ್ಟಿ ಇದೆ. ಅದು 1 ರೌಂಡ್ ಕುದಿಬೇಕು. ಇದು ಕುದಿಯೋ ಹೊತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋದು. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗ್ತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಅಲ್ಲಿಗೆ ನಮ್ಮ ಇವತ್ತಿನ ವಿಶೇಷ ದಾಲ್ ಟೊಮೆಟೊ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ದಾಲ್ ಟೊಮೆಟೊ ಮಾಡೋದು ತುಂಬಾ ಸುಲಭ ರೀ. ಕುಕ್ಕರ್ಗೆ ನೆನೆಸಿಟ್ಟಿದ್ದೀರಲ್ಲ ಆ ತೊಗರಿ ಬೇಳೆ ಜೊತೆಗೆ ಹೆಸರು ಬೇಳೆ 1 ಕಪ್ ನಷ್ಟು ಹಾಕ್ರಿ. ಅವೆಲ್ಲ ಮುಳುಗೋ ಹಾಗೆ ನೀರು, ಸ್ವಲ್ಪ ಎಣ್ಣೆ, 2 ಇಂಚ್ ಚಕ್ಕೆ, 4 ಲವಂಗ ಹಾಕಿ ಕುದಿಯೋಕೆ ಇಡ್ರಿ. ಈಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ದೊಡ್ಡದಾಗಿ ಹೆಚ್ಚಿರೋ 3 ರಿಂದ 4 ಟೊಮೆಟೊ ಹಾಕಿ ನುಣ್ಣಗೆ ರುಬ್ಬಿ ಇಡ್ರಿ. ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ರಿ 4 ಹಸಿಮೆಣಸಿನಕಾಯಿ, 10 ಎಸಳು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ, ಸ್ವಲ್ಪ ನೀರು ಹಾಕಿ ತರಿ ಆಗೋ ಹಾಗೆ ರುಬ್ಬಿಟ್ಕೊಳ್ಳಿ. ಕುಕ್ಕರ್ ನಲ್ಲಿ ಬೇಳೆಗಳು ಕೊತ್ಕೊತಾ ಅಂತ ಕುದಿತಾ ಇದೆಯಾ, ಕುಕ್ಕರ್ ನ ಮುಚ್ಚಳ ಮುಚ್ಚ್ರಿ, 3 ವಿಸಿಲ್ ಕೂಗಿಸ್ರಿ, ಆರೋಕ್ಕೆ ಬಿಟ್ಬಿಡ್ರಿ. ಆರ್ತಾ ಬೆಂದಿರೋ ಬೇಳೆಗಳನ್ನ ಸಣ್ಣ ಉರಿ ಮೇಲೆ ಇಟ್ಬಿಡ್ರಿ. ಒಂದು ಪ್ಯಾನ್ ಗೆ 2 ಚಮಚ ಎಣ್ಣೆ, 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡ್ರಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ರಿ, ಸಿಡ್ಸಿಡ ಅಂತ ಸಿಡಿಸ್ರಿ. ಈಗ ತರ್ತರಿಯಾಗಿ ರುಬ್ಕೊಂಡಿರೋ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಅದಕ್ಕೆ ಹಾಕ್ರಿ. ಈಗ ರುಬ್ಬಿಟ್ಟಿರೋ ಟೊಮೆಟೊ ಹಾಕ್ಬಿಟ್ಟು ಬಾಡಿಸ್ರಿ. ಸಣ್ಣಗೆ ಹೆಚ್ಚಿಟ್ಟಿರೋ ಟೊಮೆಟೊನು ಅದಕ್ಕೆ ಸೇರಿಸ್ರಿ. ಅದು ಕೂಡ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಬಾಡಿಸ್ರಿ. 2 ಒಣಮೆಣಸಿನಕಾಯಿನ ಮುರಿದು ಹಾಕ್ರಿ. 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1 ಚಮಚ ಧನಿಯಾ ಪೌಡರು ಹಾಕ್ಬಿಟ್ಟು ಹುರಿರಿ. ಈ ಒಗ್ಗರಣೆನ ಕುದಿತಾ ಇರೋ ಬೇಳೆಗಳ ಜೊತೆ ಸೇರಿಸ್ರಿ. ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. 1 ಕುದಿ ಕುದಿಸ್ರಿ. ಮೇಲೆ ಹಾಕ್ರಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ರೆಡಿ ಆಯ್ತು ನೋಡ್ರಿ. ಚಪಾತಿ ಜೊತೆ ನೆಂಚ್ಕೊಂಡು ಸವಿಯೋದಿಕ್ಕೆ ದಾಲ್ ಟೊಮೆಟೊ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಜೀರಾ ರೈಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಈ ದಾಲ್ ತಿಂದರೆ ಸೂಪರಾಗಿರುತ್ತೆ. ನೋಡಿ ಕಲರ್ ಏನು ಬ್ಯೂಟಿಫುಲ್ ಆಗಿದೆ. ಪರ್ಫೆಕ್ಟ್. ನೀವಿನ್ನೂ ನನ್ನ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಕೂಡಲೇ ಸಿಗುತ್ತೆ. ಸೊ ಅದರ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ ಒತ್ತಲೇಬೇಕು. ಅದ್ಭುತವಾದಂಥ ದಾಲು ಚಪಾತಿ ಜೊತೆಗೂ ಸಖತ್ತಾಗಿದೆ, ಅನ್ನಕ್ಕೂ ಸಖತ್ತಾಗಿರುತ್ತೆ. ಸೂಪರ್ ಸೂಪರ್.